ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲನಗೌಡ ಮಾಲಿ ಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ಈ ವಾಟ್ಸಾಪ್ ಕೆಲವೊಂದು ಸಲ ಇದಕ್ಕೆ ಬರತಕ್ಕಂಥ ಫ್ರಾಡ್ ಮೆಸೇಜ್ಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ಇತ್ತೀಚೆಗೆ ಗಜೇಂದ್ರ ಅವರಿಗೆ ವಾಟ್ಸಾಪ್ನಲ್ಲಿ 22,000 ರೂಪಾಯಿ ಮೊತ್ತದ ವಿದ್ಯುತ್ ಬಿಲ್ ಪಾವತಿ ಬಾಕಿ ಇದೆ ಎನ್ನುವ ಸಂದೇಶ ಬರುತ್ತೆ. ಆ ಸಂದೇಶದ ಜೊತೆಗೆ ಪೇಮೆಂಟ್ನ ಲಿಂಕ್ ಕೂಡ ಕೊಟ್ಟಿರ್ತಾರೆ. ಅದರ ಜೊತೆಗೆ ಒಂದು ಎಚ್ಚರಿಕೆ ಕೂಡ ಇರುತ್ತೆ. ಆ ದಿನ ರಾತ್ರಿ 9 ಗಂಟೆಯೊಳಗೆ ಬಿಲ್ ಪಾವತಿ ಮಾಡದೆ ಹೋದರೆ ಅವರ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗುತ್ತೆ ಅಂತ ಆ ಮೆಸೇಜ್ ಹೇಳುತ್ತೆ. ಈ ಸಂದೇಶವನ್ನು ನೋಡಿ ಗಜೇಂದ್ರ ಅವರು ವಿಚಲಿತರಾಗಲಿಲ್ಲ. ಯಾಕೆಂದರೆ ಅವರ ಫ್ಲ್ಯಾಟ್ನಲ್ಲಿ ಪ್ರೀಪೇಯ್ಡ್ ಮೀಟರ್ ಇತ್ತು. ಪ್ರತ್ಯೇಕ ಬಿಲ್ಗಳನ್ನು ಈಗಾಗಲೇ ಪಾವತಿ ಮಾಡಲಾಗಿತ್ತು. ಗಜೇಂದ್ರ ಅವರಿಗೆ ಇದು ವಂಚನೆ ಮಾಡುವ ಉದ್ದೇಶದಿಂದ ಕಳಿಸಿರುವ ಮೆಸೇಜ್ ಅನ್ನೋದು ಗೊತ್ತಾಗಿಬಿಡ್ತು. ತಕ್ಷಣ ಅವರು ಅದನ್ನು ಡಿಲೀಟ್ ಮಾಡಿದರು. ಆದರೆ ಈ ರೀತಿ ಹಣದ ಬೇಡಿಕೆ ಇಡುವ ಅನೇಕ ಸಂದೇಶಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ರವಾನೆ ಆಗ್ತಾ ಇದೆ. ನಿಮಗೂ ಕೂಡ ಇಂತಹ ಸಂದೇಶಗಳು ಕರೆಗಳು ಬಂದಿರಬಹುದು. ಕೆಲವೊಂದು ಸಲ ಸಾಮಾನ್ಯವಾದ ಮೆಸೇಜ್ನಲ್ಲಿ, ಇನ್ನೂ ಕೆಲವು ಸಲ ವಾಟ್ಸಪ್ನಲ್ಲಿ ಬಂದಿರುತ್ತೆ. ಇಂತಹ ಸಂದೇಶಗಳನ್ನು ಸುಮ್ಮನೆ ಡಿಲೀಟ್ ಮಾಡಬೇಡಿ, ಅದರ ಬಗ್ಗೆ ನೀವು ದೂರು ಕೊಡಿ. ಜನರನ್ನು ಸೈಬರ್ ಅಪರಾಧ ಮತ್ತು ವಂಚನೆಗಳಿಂದ ರಕ್ಷಿಸುವುದಕ್ಕೆ ಸರ್ಕಾರ ಇತ್ತೀಚೆಗೆ ಚೆಕ್ಶೂ ಅನ್ನುವಂತಹ ಒಂದು ವೇದಿಕೆಯನ್ನು ತೆರೆದಿದೆ. ಸೈಬರ್ ವಂಚಕರು ನಿಮಗೆ ಕರೆ ಮಾಡಿ ಅಥವಾ ಸಾಮಾಜಿಕ ಮಾಧ್ಯಮಗಳ ಮೂಲಕ ನಿಮಗೆ ಬ್ಲಾಕ್ ಮೇಲ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ತಕ್ಷಣ ಚೆಕ್ಶೂ ಪ್ಲಾಟ್ಫಾರ್ಮ್ನಲ್ಲಿ ನೀವು ರಿಪೋರ್ಟ್ ಮಾಡಿ. ಹೀಗೆ ಮಾಡೋದರಿಂದ ನೀವು ವಂಚನೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳುವುದರ ಜೊತೆಗೆ ಇತರರನ್ನು ರಕ್ಷಿಸುವ ಸಂಭಾವ್ಯತೆಯೂ ಕೂಡ ಹೆಚ್ಚಿರುತ್ತೆ. ಮೇ 2023ರಲ್ಲಿ ದೂರಸಂಪರ್ಕ ಇಲಾಖೆ ಅಥವಾ DOT ಮೊಬೈಲ್ ಬಳಕೆದಾರರ ಸುರಕ್ಷತೆಯನ್ನು ಹೆಚ್ಚಿಸುವುದಕ್ಕೆ ಸಂಚಾರ ಸಾರಥಿ ಪೋರ್ಟಲ್ ಅನಾವರಣ ಮಾಡಿದೆ. ದೂರ ಸಂಪರ್ಕ ಸೇವೆಗೆ ಸಂಬಂಧಿಸಿದ ಎಲ್ಲ ದೂರುಗಳನ್ನು ಇದರಲ್ಲಿ ದಾಖಲಿಸಬಹುದು. ಈವರೆಗೆ ಸುಮಾರು 13.87 ಲಕ್ಷ ಜನ ತಮ್ಮ ಕಳವಾದಂತಹ ಅಥವಾ ಕಳೆದುಕೊಂಡ ಮೊಬೈಲ್ ಬಗ್ಗೆ ದೂರನ್ನು ಕೂಡ ಇಲ್ಲಿ ದಾಖಲಿಸಿದ್ದಾರೆ. ಪೊಲೀಸರು ಮತ್ತು ಇತರ ತನಿಖಾ ಏಜೆನ್ಸಿಗಳ ನೆರವಿನೊಂದಿಗೆ 7.37 ಲಕ್ಷ ಮೊಬೈಲ್ಗಳನ್ನು ಪತ್ತೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ವಂಚಕ ಪ್ರಕರಣಗಳಲ್ಲಿ ಜನ ಕಳೆದುಕೊಂಡಿದ್ದ 1,008 ಕೋಟಿ ರೂಪಾಯಿಗಳನ್ನು ರೀಫಂಡ್ ಕೂಡ ಮಾಡಲಾಗಿದೆ. ಇದಲ್ಲದೆ ವಂಚಕ ಘಟನೆಗಳ ಸಂಬಂಧ 59 ಲಕ್ಷ ಫೋನ್ ಸಂಪರ್ಕಗಳನ್ನು ಕೂಡ ಬ್ಲಾಕ್ ಮಾಡಲಾಗಿದೆ. DOT ಪ್ರಕಾರ ದೈನಂದಿನ ಆಧಾರದಲ್ಲಿ ಸುಮಾರು 2,500 ಅನುಮಾನಾಸ್ಪದ ಫೋನ್ ಸಂಪರ್ಕಗಳನ್ನು ಬ್ಲಾಕ್ ಮಾಡಲಾಗ್ತಾ ಇದೆ. ಇನ್ನು ಸೈಬರ್ ಅಪರಾಧಗಳನ್ನು ಸಮರ್ಥವಾಗಿ ನಿಗ್ರಹಿಸುವುದಕ್ಕೆ ಚೆಕ್ಶೂ ಅನಾವರಣವನ್ನು ಮಾಡಲಾಗಿದೆ. ಪ್ರಸ್ತುತ ಈ ಸೌಲಭ್ಯ ಸಾರಥಿ ಪೋರ್ಟಲ್ನಲ್ಲಿ ಲಭ್ಯವಿದೆ. ಮುಂದುವರಿದು ಚೆಕ್ಶೂ ಆ್ಯಪ್ ಆಗಿ ಕೂಡ ಬಿಡುಗಡೆ ಆಗಲಿದೆ. ನೀವು ಹೇಗೆ ಕಂಪ್ಲೇಂಟನ್ನು ಫೈಲ್ ಮಾಡೋದು ಅನ್ನೋ ಪ್ರಶ್ನೆ ಇಲ್ಲಿ ಬರಬಹುದು. ಚೆಕ್ಶೂನಲ್ಲಿ ವಂಚನೆ ಮತ್ತು ಬ್ಲಾಕ್ ಮೇಲ್ ಬಗ್ಗೆ ದೂರನ್ನು ದಾಖಲಿಸುವುದು ತುಂಬಾ ಸುಲಭ ಇದೆ. ಇದಕ್ಕಾಗಿ ನೀವು ಸಂಚಾರಿ ಸಾರಥಿ ಪೋರ್ಟಲನ್ನು ತೆರೀಬೇಕು. ಅದರ ಹೋಮ್ ಪೇಜ್ನಲ್ಲಿ ಸಿಟಿಜನ್ ಸರ್ವಿಸಸ್ ಆಪ್ಷನನ್ನು ನೋಡಿ ಅದರಲ್ಲಿ ರಿಪೋರ್ಟ್ ಸಸ್ಪೆಕ್ಟೆಡ್ ಫ್ರಾಡ್ ಕಮ್ಯುನಿಕೇಷನ್ ಟು ಚೆಕ್ಶೂ ಅನ್ನೋದನ್ನು ನೀವು ಕ್ಲಿಕ್ ಮಾಡಿ. ನಂತರ ಕಂಟಿನ್ಯೂ ಕೊಡಿ. ಹೊಸ ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮ್ಮನ್ನು ಯಾವ ಮಾಧ್ಯಮದ ಮೂಲಕ ಸಂಪರ್ಕಿಸಲಾಯಿತು ಅನ್ನೋದನ್ನು ದಾಖಲಿಸಬೇಕು. ಅಂದರೆ ಕರೆ ಮಾಡಿದ್ರಾ ಅಥವಾ SMS ಮಾಡಿದ್ರಾ ಅಥವಾ ವಾಟ್ಸಾಪ್ ಮಾಡಿದ್ರಾ, ಹೀಗೆ ಯಾವುದ್ರ ಮೂಲಕ ನಿಮ್ಮನ್ನು ಸಂಪರ್ಕ ಮಾಡಲಾಯಿತು ಅನ್ನೋದ್ರ ಬಗ್ಗೆ ನಮೂದಿಸಬೇಕಾಗತ್ತೆ. ನಂತರ ಶಂಕಿತ ವಂಚನೆಯ ಕ್ಯಾಟಗರಿಯ ಸೆಲೆಕ್ಟ್ ಮಾಡಿ. ಅಲ್ಲಿ ನಿಮಗೆ ಅನೇಕ ಆಪ್ಷನ್ಗಳು ಕೂಡ ಇರುತ್ತೆ. ಅಂದರೆ ಬ್ಯಾಂಕ್ ಖಾತೆಯಲ್ಲಿ ವಂಚನೆ ಆಗಿರ್ಬೋದು, KYC ವಂಚನೆ ಆಗಿರ್ಬೋದು, ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳಿಗೆ ಸಂಬಂಧಿಸಿದ ವಂಚಕ ಚಟುವಟಿಕೆಗಳೇ ಆಗಿರ್ಬೋದು, ಜೊತೆಗೆ ಅನಿಲ ವಿದ್ಯುತ್ ಸಂಪರ್ಕದಲ್ಲಿ ವಂಚನೆ, ಸರ್ಕಾರಿ ಅಧಿಕಾರಿ ಸೋಗಿನಲ್ಲಿ ವಂಚನೆ, ಅಶ್ಲೀಲ ಚಿತ್ರದ ಬ್ಲಾಕ್ ಮೇಲ್ ವಂಚನೆ, ವಿಡಿಯೋ ನೆಪದಲ್ಲಿ ಬೆದರಿಕೆ, ಹೀಗೆ ಬೇರೆ ಬೇರೆ ರೀತಿಯ ಆಯ್ಕೆಗಳು ಕೂಡ ಅಲ್ಲಿ ಇರುತ್ತೆ. ಪ್ರಶ್ನಾರ್ಹವಾದ ಅಥವಾ ಶಂಕಾಸ್ಪದ ಕರೆ ಅಥವಾ ಸಂದೇಶಗಳ ಬಗ್ಗೆ ದೂರನ್ನು ದಾಖಲಿಸೋದಕ್ಕೂ ನಿಮಗೆ ಅವಕಾಶ ಇದೆ. ವಂಚನೆಯ ಕ್ಯಾಟಗರಿ ಆಯ್ಕೆಯನ್ನು ಮಾಡಿಕೊಂಡ ಮೇಲೆ ಪ್ರೂಫ್ ಆಗಿ ಸ್ಕ್ರೀನ್ಶಾಟನ್ನು ಅಟ್ಯಾಚ್ ಮಾಡಿ. ಮುಂದಿನ ಸ್ಟೆಪ್ನಲ್ಲಿ ಯಾವ ಸಮಯದಲ್ಲಿ ನಿಮಗೆ ಆ ಕರೆ ಬಂತು ಅಥವಾ ಸಂದೇಶ ರವಾನೆ ಆಯಿತು ಅನ್ನೋದನ್ನು ನೀವು ದಾಖಲಿಸಿ. ನಿಮ್ಮ ದೂರನ್ನು 500 ಪದಗಳಲ್ಲಿ ವಿವರಣೆ ಕೊಡಿ. ಇದಾದ ಬಳಿಕ ನಿಮ್ಮ ಹೆಸರು ಮತ್ತು ಮೊಬೈಲ್ ಸಂಖ್ಯೆಯನ್ನು ನೀವು ಅಲ್ಲಿ ನಮೂದಿಸಬೇಕಾಗುತ್ತೆ. ಹೀಗೆ ನೀವು ದಾಖಲಿಸಿರುವ ದೂರನ್ನು ವೆರಿಫೈ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒಂದು OTP ಕೂಡ ಬರುತ್ತೆ. ನೀವು ಈ OTPಯನ್ನು ನಮೂದಿಸ್ತಾ ಇದ್ದ ಹಾಗೆ ನಿಮ್ಮ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಚೆಕ್ಶೂ ಪೋರ್ಟಲ್ನಲ್ಲಿ ದೂರು ದಾಖಲಾಗ್ತಾ ಇದ್ದ ಹಾಗೆ ಸಂಬಂಧಪಟ್ಟ ಏಜೆನ್ಸಿಗಳು ಕಾರ್ಯೋನ್ಮುಖ ಆಗುತ್ತೆ. ನಿಮಗೆ ಯಾವ ಸಂಖ್ಯೆಯಿಂದ ಕರೆ ಬಂದಿರುತ್ತೋ ಅದನ್ನು ಪರಿಶೀಲನೆ ಮಾಡಲಾಗುತ್ತೆ. ಒಂದು ವೇಳೆ ವೆರಿಫಿಕೇಷನ್ ಫೇಲ್ ಆದರೆ ಆ ನಂಬರನ್ನು ಬ್ಲಾಕ್ ಮಾಡಲಾಗುತ್ತೆ. ಹೀಗೆ ದೂರ ಸಂಪರ್ಕ ಕಂಪನಿಗಳು, RBI, ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳು, ಬ್ಯಾಂಕುಗಳು, ಹಣಕಾಸು ಸಂಸ್ಥೆಗಳು, ಸಾಮಾಜಿಕ ಮಾಧ್ಯಮಗಳು ಮತ್ತು ಗುರುತಿನ ಚೀಟಿ ನೀಡುವ ಅಧಿಕಾರಿಗಳ ನಡುವೆ ಮಾಹಿತಿ ವಿನಿಮಯ ಮತ್ತು ಸಮನ್ವಯ ಏಜೆನ್ಸಿಯಾಗಿ ಈ ಚೆಕ್ಶೂ ಕಾರ್ಯನಿರ್ವಹಿಸುತ್ತೆ. ವೈಯಕ್ತಿಕ ಹಣಕಾಸು ತಜ್ಞರಾದ ಜಿತೇಂದ್ರ ಸೋಲಂಕಿ ಅವರು ಈ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋದಾದರೆ, ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚನೆಯ ಪ್ರಕರಣಗಳು ಬೇಗ ಹೆಚ್ಚಾಗ್ತಾ ಇದೆ. ಇಂತಹ ಪ್ರಕರಣಗಳ ಬಗ್ಗೆ ದೂರನ್ನು ಕೊಡೋದಕ್ಕೆ ಯಾವುದೇ ರೀತಿಯ ವೇದಿಕೆ ಇಲ್ಲದೇ ಇದ್ದಿದ್ದು ಇಲ್ಲಿಯವರೆಗಿದ್ದ ಪ್ರಮುಖವಾದ ಕಾರಣ ಆಗಿತ್ತು.
ವಂಚನೆಗೆ ಒಳಗಾದ ಅನೇಕರು ದೂರನ್ನು ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಈಗ ಯಾರೇ ಆದರೂ ವಂಚಕ ಕರೆ ಮತ್ತು ಸಂದೇಶಗಳ ಬಗ್ಗೆ ಚಕ್ಷು ಪ್ಲಾಟ್ಫಾರ್ಮ್ನಲ್ಲಿ ಸುಲಭವಾಗಿ ದೂರನ್ನು ಕೊಡಬಹುದು. ಇದರಿಂದಾಗಿ ಸೈಬರ್ ವಂಚನೆಯ ಪ್ರಕರಣಗಳನ್ನು ಗಣನೀಯವಾಗಿ ತಗ್ಗಿಸುವುದಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಗಜೇಂದ್ರ ಅವರಂತೆ ನಿಮಗೇನಾದರೂ ಸಂಶಯಾಸ್ಪದವಾದ ಕರೆ ಬಂದರೆ ಅಥವಾ ಸಂದೇಶ ಸ್ವೀಕೃತವಾದರೆ ನೀವು ಅವರಂತೆ ಸುಮ್ಮನಾಗಬೇಡಿ. ಚಕ್ಷು ಪ್ಲಾಟ್ಫಾರ್ಮ್ನಲ್ಲಿ ದೂರು ಕೊಡಿ. ಈ ವೇದಿಕೆ ಬ್ಯಾಕ್ ಎಂಡ್ ರೆಪಾಸಿಟರಿಯಾಗಿ ನಿಮಗೆ ಕೆಲಸವನ್ನು ಮಾಡುತ್ತೆ. ಈ ರೀತಿಯಾಗಿ ಇನ್ನಷ್ಟು ಜನ ವಂಚನೆಗೆ ಒಳಗಾಗುವುದನ್ನು ನೀವು ಕೂಡ ತಪ್ಪಿಸಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.